ಧಾರವಾಡ ಹುಬ್ಬಳ್ಳಿಲಿ ಮಾನ್ಯ ಪಾಟೀಲ್ ಅಂತ ಒಬ್ಬಳು ಯುವತಿ ಒಬ್ಬ ದಲಿತ ಯುವಕ ವಿವೇಕಾನಂದ ಅನ್ನೋನ್ನ ಪ್ರೀತಿ ಮಾಡ್ತಾಳೆ. ಗರ್ಭಿಣಿ ಆಗಿರ್ತಾಳೆ. ಅವಳಪ್ಪ ಪ್ರಕಾಶ್ ಗೌಡ ಪಾಟೀಲ್ ಅಂತೇಳಿ ಎಲ್ಲ ಮೇಲ್ಜಾತಿ ಅಂತ ಇವ್ರು ಮಾಡ್ಕೊಂಡಿದ್ದಾರಲ್ಲ, ಅವಳ ಮನೆಗೆ ನುಗ್ಗಿ ಗರ್ಭಿಣಿ ಮಗಳನ್ನ ಕೊಚ್ಚಿಕೊಳ್ತಾನೆ. ಯಾವ ಕಾರಣಕ್ಕೆ? ಆಕೆ ದಲಿತನನ್ನ ಮದುವೆ ಆದ್ಲು ಅನ್ನೋ ಕಾರಣಕ್ಕೆ. ಗರ್ಭಿಣಿ ಅಂತ ನೋಡಲ್ಲ, ಕರಳು ಸೀಳ್ಬಿಡ್ತಾನೆ. ಏನ್ ಧರ್ಮ ಕೇಳಿ ಕೊಂದ, ಜಾತಿ ಕೇಳಿ ಕೊಂದ. ಧರ್ಮ ನೋಡಿ ಸುಮ್ಮನಾಗ್ಲಿಲ್ಲ, ಅವನು ದಲಿತ, ನಾನು ಮೇಲ್ಜಾತಿ ಇಷ್ಟೇ ನೋಡಿದ್ದು. ಆದರೆ ಈ ಕೋಮುವಾದಿಗಳು ಪಹಲ್ಗಾಮ್ ಮತ್ತು ಬಾಂಗ್ಲಾದೇಶದ ಘಟನೆಗಳಿಗೆ ನನ್ನ ದೇಶದ ಹಿಂದೂ ಮುಸಲ್ಮಾನರನ್ನು ಸಮೀಕರಣ ಮಾಡಿ ಯಾವ ರೀತಿಯಲ್ಲಿ ಪ್ರೊಪಗಂಡ ಬಿತ್ತುತ್ತಿದ್ದಾರೆ ಅಂದರೆ, ಅವರು ಧರ್ಮ ಕೇಳಿ ಕೊಲ್ತಾರೆ, ಜಾತಿ ಕೇಳಲ್ಲ, ನಾವೆಲ್ಲ ಒಟ್ಟಾಗಬೇಕು. ಇದೇನು ಮಾನ್ಯ ಪಾಟೀಲ್ ಕತೆ? ನನ್ನ ದೇಶದಲ್ಲಿ ಧರ್ಮದ ಕಾರಣಕ್ಕೆ ಹಲ್ಲೆಗಳು ಮತ್ತು ಹತ್ಯೆಗಳು ಆಗೋದಕ್ಕಿಂತ ಹೆಚ್ಚಾಗಿ ಜಾತಿ ಕಾರಣಕ್ಕೆ ಆಗ್ತಾ ಇದೆ. ಅದಕ್ಕೆ ಬೇಕಾದಷ್ಟು ರಿಪೋರ್ಟ್ಗಳು, ಬೇಕಾದಷ್ಟು ಕಥೆಗಳು ಸಿಗ್ತವೆ. ಈ ಚರ್ಚೆ ಆಗ್ತಾ ಇರಬೇಕಾದ್ರೆ ಡಿಸೆಂಬರ್ 21 ಮಾನ್ಯ ಪಾಟೀಲ್ ಘಟನೆ ನಡೆದಿದೆ. ಇತ್ತೀಚೆಗೆ ವಿಜಯಪುರದಲ್ಲಿ ದೇವಸ್ಥಾನದ ಕಟ್ಟೆ ಮೇಲೆ ತಮಗೆ ಸರಿಸಮನಾಗಿ ಕುಳಿತಿದ್ದಾನೆ ಅನ್ನೋ ಕಾರಣಕ್ಕೆ ಮೇಲ್ಜಾತಿಯವರಿಂದ ಪರಿಶಿಷ್ಟ ಜಾತಿಯ ಯುವ ಮುಖಂಡ ಅನಿಲ್ ಇಂಗಳಿಗೆ ಅಂತ 28 ವರ್ಷದ ಯುವಕ ಅವನನ್ನ ಹೊಡೆದು ಕೊಲೆ ಮಾಡ್ತಾರೆ. ಇಲ್ಲೇನು ಧರ್ಮ ಕೇಳ್ಕೊಂಡ್ರ? ಜಾತಿ ಕೇಳಿ ಜಾತಿ ನೋಡಿದ್ದಾನೆ. ಕ್ರೌರ್ಯಕ್ಕೆ ಹೊತ್ತು ಧರ್ಮ ಜಾತಿಯ ಬೇಲೆ ಹಾಕಬಾರ್ದು. ಕ್ರೌರ್ಯನೇ, ಕೊಲೆನೇ, ಕೊಲೆಗಡಕರು ಕೊಲೆಗಡಕರೆ. ಜಾತಿ ಧರ್ಮದ ಆಧಾರದಲ್ಲಿ ಅವ್ರನ್ನ ಅಳೆಯಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಯಾವುದೋ ದೇಶದಲ್ಲಿ ನಡೆದಿದ್ದಕ್ಕೆ ನನ್ನ ದೇಶದಲ್ಲಿರುವಂತಹ ಭಾವೈಕ್ಯತೆಯನ್ನು ಒಡೆಯೋದಕ್ಕೆ ಪ್ರಯತ್ನ ಪಡೋದು, ನನ್ನ ದೇಶವನ್ನು ಇನ್ನೊಂದು ಬಾಂಗ್ಲಾದೇಶ ಮಾಡೋದಕ್ಕೆ, ಪಾಕಿಸ್ತಾನ ಮಾಡೋದಕ್ಕೆ ಹವಡಿಸೋದು, ಈ ಮಾನಸಿಕತೆಯನ್ನು ತಡೆದೇ ಇದ್ರೆ ಈ ದೇಶವನ್ನು ಕೂಡ ಒಂದಲ್ಲ ಒಂದು ದಿನ, ಬಹಳ ದೂರ ಇಲ್ಲ ಅಂತ ನಂಗೆ ಅನ್ಸುತ್ತೆ, ಇವ್ರು ಬಾಂಗ್ಲಾದೇಶ ಇಲ್ಲ ಪಾಕಿಸ್ತಾನ ಮಾಡೇ ಬಿಡ್ತಾರೆ. ಹಲೋ ನಮಸ್ಕಾರ. ಬಾಂಗ್ಲಾದೇಶ ಮತ್ತೆ ಹೊತ್ತಿ ಉರಿತಿರುವಂಥ ವಿಚಾರ ನಿಮಗೆಲ್ಲ ಗೊತ್ತೇ ಇದೆ. ಲೇಟೆಸ್ಟ್ ಅಪ್ಡೇಟ್ ಏನು ಅಂದರೆ, ಅಲ್ಲಿನ ಪ್ರತಿಭಟನಾಕಾರರು ಏನು ಶರೀಫ್ ಉಸ್ಮಾನ್ ಕೊಲೆ ಆಯ್ತಲ್ಲ, ಆ ಕೊಲೆಗೆ ಪ್ರತೀಕಾರವಾಗಿ ಇವತ್ತು ಬೀದಿಗಿಳಿದಿರುವಂಥ ಪ್ರತಿಭಟನಾಕಾರರು ಬಾಂಗ್ಲಾ ಭಾರತದ ಗಡಿ ಕಡೆ ನುಗ್ಗಿ ಬರ್ತಿದ್ದಾರೆ ಅಂತ. ನಮ್ಮ ಗಡಿಯನ್ನು ಮುಟ್ಟೋದಷ್ಟು ಸುಲಭ ಅಲ್ಲ, ಯಾಕಂದರೆ ಇದು ಭಾರತ ದೇಶ, ಬಾಂಗ್ಲಾದೇಶವಲ್ಲ. ಬಾಂಗ್ಲಾದೇಶವನ್ನೇ ಹುಟ್ಟು ಹಾಕಿದ ಭಾರತ ದೇಶ ಇದು. ಹಾಗಾಗಿ ಬಾಂಗ್ಲಾದೇಶ ಬಂದು ನಮ್ಮ ಬಾರ್ಡರ್ ಕಡೆ ನುಗ್ತದೆ, ಅದೇನೋ ಮಾಡ್ತದೆ ಅನ್ನೋದೆಲ್ಲ ಭಾಳ ದೊಡ್ಡ ತಮಾಷೆ ಆಗ್ತದೆ. ಅದೇನೇ ಇದ್ರೂ ಕೂಡ ಬಾಂಗ್ಲಾದೇಶ ಒಂದು ಕೃತಜ್ಞ ದೇಶ. ಬಾಂಗ್ಲಾದೇಶದ ಸ್ವತಂತ್ರ ಹೋರಾಟಗಾರ, ಬಾಂಗ್ಲಾದೇಶದ ಪಿತಾಮಹ, ಬಾಂಗ್ಲಾದೇಶದ ಮಹಾತ್ಮ, ಬಾಂಗ್ಲಾದೇಶದ ಮೊದಲ ಅಧ್ಯಕ್ಷ ಮುಜಿಬುರ್ ರೆಹಮಾನ್ ಅವರನ್ನೇ ಬಾಂಗ್ಲಾದೇಶದವರು ಕೊಂದಾಗ, ಅಲ್ಲಿನ ಮಾನಸಿಕತೆ ಕೊಂದಾಗ ಬ್ರಿಟಿಷ್ ಅಧಿಕಾರಿ ಒಂದು ಮಾತು ಹೇಳಿದ್ರು, ಬಾಂಗ್ಲಾದೇಶದ ಜನರಂತಹ ಕೃತಜ್ಞರು ಇಡೀ ಪ್ರಪಂಚದಲ್ಲಿ ಯಾರೂ ಇಲ್ಲ ಅಂತ. ಪಾಕಿಸ್ತಾನ ಈ ಬೆಂಗಾಲಿಗಳನ್ನು ಬಗ್ಗು ಬಡಿತಿದ್ದಾಗ ಅವರ ಜೊತೆ ನಿಂತು ಅವ್ರಿಗೊಂದು ಹೊಸ ದೇಶವನ್ನು ಕಟ್ಕೊಳ್ಳೋದಕ್ಕೆ ನೆರವಾದಂತಹ ಭಾರತದ ವಿರುದ್ಧವೇ ಸಮರ ಸಾರಬೇಕು, ಅಖಂಡ ಬಾಂಗ್ಲಾದೇಶ ನಿರ್ಮಾಣ ಮಾಡಿ ಭಾರತದ ಪಶ್ಚಿಮ ಬಂಗಾಳ ಸೇರಿದಾಗೆ ಅನೇಕ ರಾಜ್ಯಗಳನ್ನು ಕಬ್ಜಾ ಮಾಡ್ಕೋಬೇಕು ಅನ್ನುವಂಥ ತೀರ್ಮಾನ ಮತ್ತು ಹೋರಾಟವನ್ನು ರೂಪಿಸಿದ್ದ ಶರೀಫ್ ಉಸ್ಮಾನ್ ಅಂತ ಹೇಳ್ಬಿಟ್ಟು ಒಂದು ಸುದ್ದಿನೂ ಹರಿದಾಡ್ತಿದೆ. ಆತ ಭಾರತ ವಿರೋಧಿ ಮಾನಸಿಕತೆಯನ್ನು ಹೊಂದಿದ್ದ, ಚೈನಾ ನಿರ್ದೇಶನಕ್ಕೆ ತಕ್ಕ ಹಾಗೆ ಕೆಲಸ ಮಾಡ್ತಿದ್ದ ಅನ್ನುವಂಥ ಚರ್ಚೆ, ವಿಮರ್ಶೆಗಳೆಲ್ಲ ನಡೀತಿದ್ದಾವೆ. 2024ರಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಬಾಂಗ್ಲಾದೇಶದಲ್ಲಿ ವಿದ್ಯಾರ್ಥಿ ಚಳವಳಿ ಆಯಿತು. ಅಲ್ಲಿನ ರಿಸರ್ವೇಷನ್ಗೆ ಸಂಬಂಧಪಟ್ಟ ಹಾಗೆ ಸುಮಾರು 56% ಅಷ್ಟು ರಿಸರ್ವೇಷನ್ ಬಾಂಗ್ಲಾದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ ಕುಟುಂಬದವರಿಗೆ, ಈ ಕಾಲಕ್ಕೂ 30%. ಆಮೇಲೆ ಅಲ್ಲಿನ ಮೈನಾರಿಟಿಗಳಿಗೆ, ಮಹಿಳೆಯರಿಗೆ ಅದು ಇದು ಅಂತ ಹೇಳ್ಬಿಟ್ಟು ಒಂದು 26% ಉದ್ಯೋಗದ ರಿಸರ್ವೇಷನ್ ಫಿಕ್ಸೋ. ಇನ್ನು ಮಿಕ್ಕ 44% ಅಲ್ಲಿ ಮೆರಿಟ್ ಪಡ್ಕೊಂಡವ್ರಿಗೆ, ಕಷ್ಟಪಟ್ಟು ಚೆನ್ನಾಗಿ ಓದ್ಕೊಂಡಿರ್ತಾರೆ, ಒಳ್ಳೆ ಮಾರ್ಕ್ಸ್ ತಗೊಂಡಿರ್ತಾರೆ, ರ್ಯಾಂಕ್ ತಗೊಂಡಿರ್ತಾರೆ, ಎಲ್ಲ ಅರ್ಹತೆ ಇದ್ರೂ ಕೂಡ ಕೆಲಸ ಸಿಗಲ್ಲ. ಯಾಕಂದ್ರೆ 44% ಮಾತ್ರ ಅವ್ರಿಗೆ ಮೀಸಲು. ಕಷ್ಟಪಟ್ಟಿದ್ದಕ್ಕೆ 44%, ಕಷ್ಟ ಪಡದೇ ಇದ್ರು ಆರಾಮಾಗಿ ಒಂದು 56% ಮೀಸಲಾತಿ ಮಿಕ್ಕೋರಿ ಸಿಗ್ತಾ ಇತ್ತು. ಅದರಲ್ಲೂ ಅನ್ಯಾಯ ಅಂದ್ರೆ 30% ಮೀಸಲಾತಿ ಸ್ವತಂತ್ರ ಹೋರಾಟಗಾರರ ಕುಟುಂಬಕ್ಕೆ. ಹೌದಪ್ಪ, ನಮ್ಮ ದೇಶ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ್ದಾರೆ, ಅವರ ಫೋಟೋ ಇಟ್ಟು ಸ್ಮರಿಸೋಣ, ಅವರ ತ್ಯಾಗ ಬಲಿದಾನಗಳನ್ನ ಸ್ಮರಿಸೋಣ, ಕೊನೆವರೆಗೂ ಕೃತಜ್ಞತೆಯಿಂದ ಇರೋಣ. ಆದರೆ ಅವರ ತಾತ ಮುತ್ತಾತ ಮಾಡಿದಂತಹ ಹೋರಾಟಕ್ಕೆ ಅವರ ಮಕ್ಕಳು ಮೊಮ್ಮಕ್ಕಳೆಲ್ಲ ಪುಕ್ಸಟೆ, ಯಾವುದೇ ಅರ್ಹತೆ ಇಲ್ಲದೆ ಉದ್ಯೋಗವನ್ನ ಪಡ್ಕೊತಿದ್ದಾರೆ ಕೋಟದಡಿಯಲ್ಲಿ ಅಂದಾಗ ಅದರ ವಿರುದ್ಧ ಸಮರಗಳು, ಸಂಘರ್ಷಗಳು ನಡೀತಾ ಇತ್ತು. ಶೇಖ್ ಹಸೀನಾ ಯಾರು? ಆ ಥರದ ಒಂದು ಕಾನೂನನ್ನು ತಂದಂತಹ ಮುಜಿಬುರ್ ರೆಹಮಾನ್ ಅವರ ಮಗಳು. ಅವರ ಅವಾಮಿ ಲೀಗ್ ಪಕ್ಷ, ಅವ್ರ ಮುಂದೆ ಈ ಬೇಡಿಕೆನ ಇಡ್ತಾನೆ ಇದ್ರು. ಅವ್ರು ಸರಿ ಮಾಡ್ತೀನಿ, ಆಯ್ತು ಇವನ್ನೆಲ್ಲ ಸರಿ ಮಾಡೋಣ ಅಂತ ಹೇಳ್ತಾ ಇದ್ರು. ಆ ಮಟ್ಟಿಗಿನ ಇಂಪ್ಲಿಮೆಂಟ್ ಮಾಡಲಿಲ್ಲ. ಹಾಗಾಗಿ ಪ್ರತಿಭಟನೆ ಶುರು ಆಯಿತು. ಯಾವಾಗ ಈ ಪ್ರತಿಭಟನೆಯಲ್ಲಿ
ವಿರೋಧ ಪಕ್ಷಗಳು ಸೇರಿದಾಗೆ, ವಿರೋಧಿಗಳು ಸೇರಿದಾಗೆ ಢಾಕಾ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳು ಹೇಳಿದ್ರು, ಪ್ರತಿಭಟನೆ ಬೇರೆ ಸ್ವರೂಪವನ್ನು ಪಡ್ಕೊಳ್ಳೋದಕ್ಕೆ ಶುರು ಆಯಿತು. ಈ ಸಂದರ್ಭದಲ್ಲಿ ಪ್ರತಿಭಟನೆ ಹತ್ತಿಕ್ಕೋದಕ್ಕೆ ಶೇಖ್ ಹಸೀನಾ ತಮ್ಮ ಮಿಲಿಟರಿ ಪೊಲೀಸ್ ಬಲವನ್ನು ಬಳಸಿದ್ರು. ಒಂದೆರಡು ಹೆಣ ಬೀಳ್ತಿದ್ದಂಗೆ ವಿದ್ಯಾರ್ಥಿಗಳೆಲ್ಲ, ಬಾಂಗ್ಲಾದೇಶದ ಜನರೆಲ್ಲ ರೊಚ್ಚಿಗೆದ್ಬಿಟ್ರು. ಹೀಗೆ ಮೀಸಲಾತಿಗೋಸ್ಕರ ಹೋರಾಟವನ್ನು ಮಾಡ್ತಾ ಇದ್ದಂತಹ ಆ ವಿದ್ಯಾರ್ಥಿಗಳನ್ನ, ಆ ಜನರನ್ನ ರಜಾಕಾರರು ಅಂತೇಳಿ, ಅಂದ್ರೆ ದೇಶದ್ರೋಹಿಗಳು ಅಂತೇಳಿ ಇವರು ಯಾವಾಗ ಕರೆ ಕೊಟ್ಟರೋ, ಮೀಸಲಾತಿಯ ಹೋರಾಟ ಸಂಪೂರ್ಣವಾಗಿ ಶೇಖ್ ಹಸೀನಾ ವಿರುದ್ಧ ತಿರುಗಿಬಿಡ್ತು. ಅವಾಮಿ ಲೀಗ್ ಪಕ್ಷದ, ಶೇಖ್ ಹಸೀನಾ ಪಕ್ಷದ ಯಾವುದೇ ರಾಜಕಾರಣಿ ಸಿಕ್ಕಿದ್ರು ಅವರನ್ನ ಹಲ್ಲೆ ಮಾಡುವ, ಹತ್ಯೆ ಮಾಡುವ ಕೆಲಸಕ್ಕೆ ಮುಂದಾದ್ರು. ಇನ್ನೇನೋ ಪಾರ್ಲಿಮೆಂಟ್ ನುಗ್ಗಿ ಶೇಖ್ ಹಸೀನಾ ಅವ್ರನ್ನ ಕೊಂದೇ ಬಿಡ್ತಾರೆ ಅನ್ನುವಂಥ ಮೂಮೆಂಟ್ ಗೊತ್ತಾಯ್ತು. ಹೆಲಿಕಾಪ್ಟರ್ ಹತ್ತಿ ಎಸ್ಕೇಪ್ ಆಗ್ತಾರೆ ಶೇಖ್ ಹಸೀನಾ, ಭಾರತಕ್ಕೆ ಬಂದು ತಲುಪ್ತಾರೆ. ಭಾರತ ಅವರಿಗೆ ಈ ಕ್ಷಣಕ್ಕೂ ಕೂಡ ರಕ್ಷಣೆ ಕೊಟ್ಟಿದೆ. ಮೊನ್ನೆ ಬಾಂಗ್ಲಾದೇಶದಲ್ಲಿ ಅವರಿಗೆ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಲಾಗಿದೆ. ಅವರನ್ನು ಒಪ್ಪಿಸಿ ಅಂತ ಕೇಳ್ಕೊಂಡಿದ್ದಾರೆ. ಭಾರತ ಬಾಂಗ್ಲಾದೇಶದ ಜನರ ಭಾವನೆಗಳನ್ನು ನಾವು ಗೌರವಿಸ್ತೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದೆ. ಈಗ ಆ ವಿದ್ಯಾರ್ಥಿ ಚಳವಳಿಯನ್ನ ಮುನ್ನಡೆಸಿದ ಶರೀಫ್ ಉಸ್ಮಾನ್ ಬಿನ್ ಹಾದಿ, ಆತ ಇನ್ಕ್ವಿಲಾಬ್ ಮಂಚ್ ಅಂತ ಹೇಳ್ಬಿಟ್ಟು ಒಂದು ರಾಜಕೀಯ ಪಕ್ಷವನ್ನು ಕೂಡ ಸ್ಥಾಪಿಸಿದ್ದಾನೆ. ಮುಂದಿನ 2026ರ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಂತಹ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದ. ದೊಡ್ಡ ಪ್ರಮಾಣದಲ್ಲಿ ಆತ ಬೆಳೀತಿದ್ದ. ಆತನ ಹಿಂದೆ ದೊಡ್ಡ ಪ್ರಮಾಣದಲ್ಲಿ ಯುವ ಪಡೆ ನಿಂತ್ಕೊಂಡಿತ್ತು. ಹಾಗಾಗಿ ಇದಕ್ಕೆ ಬರೀ ಶೇಖ್ ಹಸೀನಾ ಅವ್ರಿಗೆ ಮಾತ್ರ ಅಲ್ಲ, ಅಲ್ಲಿದ್ದಂತಹ ಮೊಹಮ್ಮದ್ ಯೂನಸ್ ಸರ್ಕಾರಕ್ಕೂ ಕೂಡ ಈತ ಥ್ರೆಟ್ ಆಗ್ತಿದ್ದ ರಾಜಕೀಯವಾಗಿ. ಈ ಕಡೆ ಶೇಖ್ ಹಸೀನಾ ಅವರು ದೇಶ ಬಿಟ್ಟು ಹೋಗುವಂತೆ ಮಾಡಿದ, ಅವರಿಗೆ ಮರಣದಂಡನೆ ಶಿಕ್ಷೆಯನ್ನ ವಿಧಿಸುವಂತೆ ಮಾಡಿದ. ಬಾಂಗ್ಲಾದೇಶದ ಪಿತಾಮಹ ಸ್ವತಂತ್ರ ಹೋರಾಟಗಾರ ಮುಜಿಬುರ್ ರೆಹಮಾನ್ ಅವರ ನಿಶಾನೆಯನ್ನ, ಪ್ರತಿಮೆಗಳು ಸೇರಿದಾಗೆ ಅವರ ಅಸ್ತಿತ್ವಗಳನ್ನೆಲ್ಲ ನಾಶಪಡಿಸಿದ. ಆ ಚಳುವಳಿಗೆ ಪ್ರಚೋದನೆ ನೀಡಿದ ಕಾರಣನಾಗಿದ್ದಂತಹ ಶರೀಫ್ ಉಸ್ಮಾನ್ ಮೇಲೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಶೇಖ್ ಹಸೀನಾ ಬೆಂಬಲಿಗರ ಹಾಗೂ ಮೊಹಮ್ಮದ್ ಯೂನಸ್ ಸರ್ಕಾರ ಮುಂದಿನ ದಿನಗಳಲ್ಲಿ ನಮಗೂ ಥ್ರೆಟ್ ಆಗ್ತಾನೆ ಅಂತ ಎಲ್ಲರ ಕಣ್ಣು ಕೂಡ ಇತ್ತು. ಆದ್ರೆ ಈ ಹುಡುಗ ಯಾವ ಧೈರ್ಯದಲ್ಲಿನೋ ಆಟದಲ್ಲಿ ಹೋಗ್ತಾ ಇದ್ದ. ಒಂದಿಬ್ರು ಮುಸುಕುದಾರಿಗಳು, ಅದರಲ್ಲೊಬ್ಬ ಕರೀಂ ಮಸೂದ್ ಅಂತ ಹೇಳಿ ಐಡೆಂಟಿಫೈ ಆಗಿದ್ದಾನೆ, ಶೂಟ್ ಮಾಡಿ ಕೊಲೆ ಮಾಡ್ತಾರೆ. ಝೆಡ್ ಕ್ರಾಂತಿಯ ರೂವಾರಿ, ಬಾಂಗ್ಲಾದೇಶದ ಬಹಳ ದೊಡ್ಡ ಚಳವಳಿಯ ರೂವಾರಿ. ಆ ಚಳವಳಿಯಲ್ಲಿ ಸುಮಾರು 1400ಕ್ಕೂ ಹೆಚ್ಚು ಜನ ಸತ್ತು ಹೋಗ್ತಾರೆ. ಬಾಂಗ್ಲಾದೇಶದ ಮೀಸಲಾತಿ ವಿರುದ್ಧದ ರಣಕಹಳೆ ಮೊಳಗಿಸಿದ ಶರೀಫ್ ಉಸ್ಮಾನ್ ಹೆಣ ಯಾವಾಗ ಬಿತ್ತೋ ಅವತ್ತು ಇವನ ಹಿಂದೆ ನಿಂತಿದ್ದ ಅದೇ ಯುವ ಪಡೆ, ಅವತ್ತು ಇವನ ಹಿಂದೆ ನಿಂತು ಬಾಂಗ್ಲಾದೇಶದಲ್ಲಿ ರಕ್ತವನ್ನು ಹರಿಸಿದ್ದ, ಕ್ರಾಂತಿಯನ್ನ ಮಾಡಿದ್ದ ಅದೇ ಯುವ ಪಡೆ ಇವತ್ತು ಮತ್ತೆ ಬೀದಿಗಿಳಿದು ಸಂಘರ್ಷಕ್ಕೆ ಮುಂದಾಯಿತು. ಒಂದ್ ಕಡೆ ಇದು ಶೇಖ್ ಹಸೀನಾ ಪಕ್ಷದ, ಅವಾಮಿ ಲೀಗ್ ಪಕ್ಷದ ಕಾರ್ಯಕರ್ತರೇ ಅವರೇ ಮಾಡಿರೋ ಕೆಲಸ ಅಂತ ಅವ್ರು ಫಿಕ್ಸ್ ಆಗಿದ್ದಾರೆ. ನಮ್ಮ ಯುವ ನಾಯಕನನ್ನ ಕೊಂದಿದ್ಯಾರು? ಶೇಖ್ ಹಸೀನಾ. ಶೇಖ್ ಹಸೀನಾ ಭಾರತದಲ್ಲಿದ್ದಾರೆ. ಹಾಗೆ ಶರೀಫ್ ಉಸ್ಮಾನ್ ಅನ್ನ ಕೊಂದಂತಹ ಒಂದಿಬ್ರು ಆಗಂತಕರೇನಿದ್ದಾರೆ, ಅವರು ಗಡಿಯ ಮೂಲಕ ಭಾರತಕ್ಕೆ ಹೋಗಿ ಸೇಫ್ ಆಗಿದ್ದಾರೆ. ಭಾರತ ಅವರಿಗೆ ರಕ್ಷಣೆ ಕೊಡ್ತಾ ಇದೆ. ಇದು ಫಿಕ್ಸ್ ಆಗಿರೋದು ಅವ್ರ ತಲೆಯಲ್ಲಿ. ಭಾರತದ ವಿರೋಧಿ ಧೋರಣೆ ಇತ್ತು ನಮ್ಮ ಯುವ ನಾಯಕನಿಗೆ, ಯಾರಿಗೆ? ಶರೀಫ್ ಉಸ್ಮಾನಿಗೆ. ಆ ಕಾರಣಕ್ಕೆ ಶೇಖ್ ಹಸೀನಾ ಅವರಿಗೆ ಬೆಂಬಲ ಕೊಟ್ಟು ಭಾರತವೇ ಇನ್ನೊಂದು ಮುಗಿಸಿದೆ ಅನ್ನುವಂಥ ಆರೋಪಗಳನ್ನು ಅವ್ರು ಮಾಡ್ತಿದ್ದಾರೆ. ಅದರ ಬಗ್ಗೆ ಇನ್ನಷ್ಟು ಕ್ಲಾರಿಟಿ ಸಿಗಬೇಕಾಗಿದೆ. ಆ ಕಾರಣಕ್ಕೆ ಅಲ್ಲಿನ ಕೆಲ ಮನಸ್ಥಿತಿಗಳು ಅಲ್ಲಿ ಹಿಂದೂಗಳನ್ನು ಟಾರ್ಗೆಟ್ ಮಾಡ್ತಿದ್ದಾರೆ. ದೀಪದಾಸ್ ಅಂತ ಹೇಳ್ಬಿಟ್ಟು ಆತನನ್ನ ಮರಕ್ಕೆ ನೇತಾಕಿ ಬೆಂಕಿ ಇಟ್ಟು ಸಾಯಿಸಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ವೈರಲ್ ಆಗ್ತಾ ಇದೆ. ಸಂಘರ್ಷ ಎಲ್ಲ ಹಂತವನ್ನ ಮೀರಿ ನಿಂತಿದೆ. ಇಡೀ ಜಗತ್ತು ಬಾಂಗ್ಲಾದೇಶದಲ್ಲಿ ಏನ್ ನಡೀತಿದೆ, ಏನಾಗ್ತಿದೆ ಅನ್ನೋದನ್ನ ನೋಡ್ತಾ ಇದೆ. ಭಾರತ ಕೂಡ ನಾವು ಎಲ್ಲ ಪರಿಸ್ಥಿತಿಯನ್ನ ವೀಕ್ಷಿಸ್ತಾ ಇದ್ದೀವಿ, ಸಮಯ ಸಂದರ್ಭ ಬಂದಾಗ ರಿಯಾಕ್ಟ್ ಮಾಡ್ತೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದೆ. ಪೊಲೀಸರು ಮತ್ತು ಪ್ಯಾರಾಮಿಲಿಟರಿ ಪಡೆಗಳನ್ನು ಢಾಕಾದಲ್ಲಿ ಹೆಚ್ಚುವರಿ ಭದ್ರತೆಗಾಗಿ ನಿಯೋಜಿಸಲಾಗಿದೆ. ವಿಮಾನ ನಿಲ್ದಾಣ, ಕರವನ್ ಬಜಾರ್ ಮತ್ತು ಹೋಟೆಲ್ ಇಂಟರ್ ಕಾಂಟಿನೆಂಟಲ್ ಸೇರಿದ ಹಾಗೆ ಅನೇಕ ಕಡೆ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ. ಢಾಕಾ, ಚಿತ್ತಗಾಂಗ್ ಸೇರಿದಾಗೆ ಹಲವು ನಗರಗಳಲ್ಲಿ ಪ್ರತಿಭಟನೆಗಳು ಎಲ್ಲರ ಕೈ ಮೀರಿ ಹೋಗಿದೆ. ಅಲ್ಲಿನ ಪ್ರಮುಖ ಪತ್ರಿಕೆಗಳಾದಂತಹ ಪ್ರಥಮ್, ಆಲೋ ಮತ್ತು ದಿ ಡೈಲಿ ಸ್ಟಾರ್ ಕಚೇರಿಗಳ ಮೇಲೆ ದಾಳಿ ನಡೆಸಿ ಬೆಂಕಿಯನ್ನು ಹಚ್ಚಿದ್ದಾರೆ. ಸಾಂಸ್ಕೃತಿಕ ಸಂಸ್ಥೆಗಳು, ರಾಜಕೀಯ ಕಚೇರಿಗಳ ಮೇಲೆ ದಾಳಿಗಳಾಗಿದೆ. ಇದೀಗ ಭಾರತದ ಗಡಿಯತ್ತ ಬರ್ತಾ ಇದ್ದಾರೆ. ಅದು ಇದು ಈ ಥರದ ಸುದ್ದಿಗಳು ಹರಿದಾಡ್ತಾ ಇದ್ದಾವೆ. ನಾನು ನಿಮಗೆ ಆರಂಭದಲ್ಲಿ ಹೇಳಿದೆ, ಬಾಂಗ್ಲಾದೇಶನ ಹುಟ್ಟಿಸಿದ್ದು ಭಾರತ. ಭಾರತಕ್ಕೆ ತಟ್ಟೋದಕ್ಕೆ ಬಾಂಗ್ಲಾದೇಶದ ಕೈಲಿ ಸಾಧ್ಯನೇ ಇಲ್ಲ. ಆದರೆ ಬಾಂಗ್ಲಾದೇಶಕ್ಕೆ ಒತ್ತಾಸೆಯಾಗಿ ಏನಾದರೂ ಚೀನಾ ನಿಂತರೆ ಒಂದು ಸಂಘರ್ಷ ಅಂತೂ ಇದ್ದೇ ಇರುತ್ತೆ. ಅದನ್ನು ಹೇಗೆ ಭಾರತ ದೇಶ ನಿಭಾಯಿಸುತ್ತೋ ನೋಡೋಣ. ಈಗ ಅಸಲಿ ವಿಚಾರಕ್ಕೆ ಬರೋಣ. ನನ್ನ ದೇಶದಲ್ಲಿ ಏನಾಗ್ತಿದೆ ಅಂದರೆ ಕೆಲವು ಅದೇ ರೀತಿಯ ಕೋಮುವಾದದ ಮನಸ್ಥಿತಿಗಳು. ಇವತ್ತು ಬಾಂಗ್ಲಾದೇಶದಲ್ಲಿ ಶರೀಫ್ ಉಸ್ಮಾನ್ ಬಿನ್ ಹಾದಿ ಕೊಲೆ ಆಯಿತು. ಅದಕ್ಕೆ ಪ್ರತಿಭಟನಾ ರೂಪದಲ್ಲಿ ಅಲ್ಲಿ ಸಂಘರ್ಷದ ವಾತಾವರಣ, ಕ್ರೌರ್ಯದ ವಾತಾವರಣವನ್ನು ಅಲ್ಲಿ ಜನ ನಿರ್ಮಿಸಿದ್ದಾರೆ. ಶೇಖ್ ಹಸೀನಾ ಹಾಗೂ ಶರೀಫ್ ಉಸ್ಮಾನ್ ಅನ್ನು ಕೊಂದಂತಹ
ಆ ಶೂಟರ್ಸ್ಗಳಿರ್ತಾರೆ, ಅವರಿಗೆ ಭಾರತ ರಕ್ಷಣೆ ಕೊಟ್ಟಿದೆ, ಭಾರತಕ್ಕೆ ಹೋಗಿ ತಲೆ ತಪ್ಪಿಸ್ಕೊಂಡಿದ್ದಾರೆ ಅನ್ನುವಂಥ ಒಂದು ಸುದ್ದಿ. ಶೇಖ್ ಹಸೀನಾ ಅವ್ರದ್ದು ಕನ್ಫರ್ಮು, ಇವರಿಬ್ಬರದ್ದು ಏನು ಕನ್ಫರ್ಮು, ಆದರೆ ಆ ಥರದೊಂದು ಸುದ್ದಿ ಸಾಮಾಜಿಕ ಜಾಲತಾಣಗಳ ಮೂಲಕ ಬೇರೆ ಬೇರೆ ರೂಪದಲ್ಲಿ, ಬೇರೆ ಬೇರೆ ಸ್ವರೂಪದಲ್ಲಿ ಈ ಥರದೊಂದು ಸುದ್ದಿಯನ್ನು ಅಲ್ಲಿನ ಯುವ ಪಡೆಯ ತಲೆಯಲ್ಲಿ ತುಂಬಿದ್ದಾರೆ. ಹಾಗಾಗಿ ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ಬೆಂಕಿ ಹಚ್ಚಿ ಕೊಲ್ಲುವಷ್ಟು ಕ್ರೌರ್ಯವನ್ನು ಮೆರೀತಿದ್ದಾರೆ. ಇಡೀ ಜಗತ್ತಿನ ಎಂತಹ ದುಷ್ಟ ಮನಸ್ಸು ಆದರೂ ಕೂಡ ಒಪ್ಪದಂತಹ ಕ್ರೌರ್ಯಗಳದು. ಆದರೆ ನನ್ನ ದೇಶದಲ್ಲಿ ಇದೇ ರೀತಿಯಲ್ಲಿ ಧರ್ಮದ ಕಾರಣಕ್ಕೆ ಕೋಮುವಾದಿಗಳು ಇಲ್ಲಿನ ಅಲ್ಪಸಂಖ್ಯಾತರನ್ನು ಅದೇ ರೀತಿಯಲ್ಲಿ ಕೊಲೆಗಳನ್ನು ಮಾಡಿದ್ದಾರೆ. ಕೊಲೆ ಮಾಡಿದ ರೀತಿಗಳು ಬೇರೆ ಇರ್ಬೋದು, ಆದರೆ ಧರ್ಮದ ಕಾರಣಕ್ಕೆ ಕೊಲೆಗಳನ್ನು ಮಾಡಿದಂಥ ಅನೇಕ ಪ್ರಕರಣಗಳು ನಮ್ಮ ದೇಶದಲ್ಲಿ ಸಿಗ್ತವೆ. ಆ ಮಾನಸಿಕತೆಗೂ ಈ ಮಾನಸಿಕತೆಗೂ ಏನೂ ವ್ಯತ್ಯಾಸ ಇಲ್ಲ, ಇಬ್ರು ಒಂದೇ. ಕೋಮುವಾದ ಇಡೀ ಜಗತ್ತಿಗೆ ಮಾರಕ. ಆ ದೇಶದ ಅಲ್ಪಸಂಖ್ಯಾತರಿಗೂ ಅಲ್ಲಿನ ಬಹುಸಂಖ್ಯಾತ ಕೋಮುವಾದಿಗಳ ಅಪಾಯಕಾರಿ, ಈ ದೇಶದ ಅಲ್ಪಸಂಖ್ಯಾತರಿಗೂ ಕೋಮುವಾದಿಗಳೇ ಅಪಾಯಕಾರಿ. ಹೀಗಿರಬೇಕಾದ್ರೆ ಅಲ್ಲಿನ ಹಿಂದೂಗಳ ಮೇಲೆ ಆಗ್ತಿರುವಂಥ ದೌರ್ಜನ್ಯಕ್ಕೆ ಇಲ್ಲಿನ ಹಿಂದೂ ಮತ್ತು ಮುಸಲ್ಮಾನರಿಗೆ ಸಮೀಕರಣ ಮಾಡಿ ಎಚ್ಚರ ಹಿಂದೂ ಎಚ್ಚರ ಅಂತ ಹೇಳ್ಬಿಟ್ಟು ಇಲ್ಲಿನ ಅಲ್ಪಸಂಖ್ಯಾತರ ವಿರುದ್ಧ ಹಿಂದೂಗಳನ್ನು ಎತ್ತಿ ಕಟ್ಟುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಯಾಕೆ ಸರ್ಕಾರ ಗಮನಿಸ್ತಾ ಇಲ್ವಾ ಇದನ್ನು? ಈ ಥರದ ಒಂದು ಪ್ರಚೋದನೆ ನಡೀತಿರ್ಬೇಕಾದ್ರೆ ಅದೇ ರೀತಿಯಲ್ಲಿ ಈ ದೇಶದಲ್ಲೂ ಸಂಘರ್ಷ ಆಗಬೇಕಾ? ಕೆಲವು ಅಜ್ಞಾತವಾಸಿಗಳೆಲ್ಲ ಇದ್ದಾರೆ ಕರ್ನಾಟಕದಲ್ಲೂ ತುಂಬ ಜನ. ಮೊನ್ನೆ ಅದ ಕೇಸ್ ಆಗಿ ಊರು ಬಿಟ್ಟು ಓಡೋಗಿದ್ರು, ಆಮೇಲೆ ಅಜ್ಞಾತವಾಸ ಅಂತೇನೋ ಬರ್ಕೊಂಡಿದ್ರು. ಸಮಯ ಸಂದರ್ಭ ಬಂದರೆ ಸಂಪೂರ್ಣವಾಗಿ ಮಾತಾಡ್ತೀನಿ, ನಾವು ತುಂಬ ದಾಖಲೆಗಳನ್ನ ಎತ್ತಿಟ್ಕೊಂಡಿದ್ದೀವಿ. ಅಂಥವರೆಲ್ಲ ವಿಷ ಬೀಜವನ್ನು ಬಿತ್ತುವ ಅಲ್ಲಿ ನಡೆದಂತಹ ದುರ್ಘಟನೆಗೆ ಇಲ್ಲಿ ಹಿಂದೂ ಮುಸಲ್ಮಾನರ ಸಮೀಕರಣ ಮಾಡಿ ದ್ವೇಷ ಬಿತ್ತುವ ಕೆಲಸವನ್ನು ಮಾಡ್ತಿದ್ದಾರೆ. ಧರ್ಮ ನೋಡಿ ಕೊಲ್ತಾರೆ, ಧರ್ಮ ನೋಡಿ ಕೊಲ್ತಾರೆ, ಎಚ್ಚರ ಹಿಂದೂ ಎಚ್ಚರ, ನಿನ್ನ ಜಾತಿ ಯಾವುದಂತ ಕೇಳಲ್ಲ, ಧರ್ಮ ನೋಡಿ ಕೊಲ್ತಾರೆ. ಹೌದು, ಪಹಲ್ಗಾಮ್ನಲ್ಲಿ ಧರ್ಮ ನೋಡಿನೇ ಕೊಂದ್ರು, ಬಾಂಗ್ಲಾದೇಶದಲ್ಲಿ ಕೂಡ ಧರ್ಮ ಕೇಳಿನೇ ಕೊಂದ್ರು. ನನ್ನ ದೇಶದಲ್ಲಿ ಧರ್ಮ ನೋಡಿಯೂ ಕೊಂದಿದ್ದಾರೆ, ಜಾತಿ ನೋಡಿಯೂ ಕೊಲ್ತಿದ್ದಾರೆ. ಮೊನ್ನೆ ಡಿಸೆಂಬರ್ 21 ತಾರೀಕು ಧಾರವಾಡ ಹುಬ್ಬಳ್ಳಿಲಿ ಮಾನ್ಯ ಪಾಟೀಲ್ ಅಂತ ಒಬ್ಬಳು ಯುವತಿ, ಒಬ್ಬ ದಲಿತ ಯುವಕ ವಿವೇಕಾನಂದ ಅನ್ನೋನ್ನ ಪ್ರೀತಿ ಮಾಡ್ತಾಳೆ. ಗರ್ಭಿಣಿ ಆಗಿರ್ತಾಳೆ. ಅವಳಪ್ಪ ಪ್ರಕಾಶ್ ಗೌಡ ಪಾಟೀಲ್ ಅಂತೇಳಿ ಎಲ್ಲ ಮೇಲ್ಜಾತಿ ಅಂತವ್ರು ಮಾಡ್ಕೊಂಡಿದ್ದಾರಲ್ಲ, ಅವಳ ಮನೆಗೆ ನುಗ್ಗಿ ಗರ್ಭಿಣಿ ಮಗಳನ್ನೇ ಕೊಚ್ಚಿ ಕೊಲ್ತಾನೆ. ಯಾವ ಕಾರಣಕ್ಕೆ? ಆಕೆ ದಲಿತನನ್ನ ಮದುವೆ ಆದ್ಲು ಅನ್ನೋ ಕಾರಣಕ್ಕೆ. ಗರ್ಭಿಣಿ ಅಂತ ನೋಡಲ್ಲ, ಕರಳು ಸೀಳ್ಬಿಡ್ತಾನೆ. ಏನ್ ಧರ್ಮ ಕೇಳಿ ಕೊಂದ, ಜಾತಿ ಕೇಳಿ ಕೊಂದ, ಧರ್ಮ ನೋಡಿ ಸುಮ್ಮನಾಗ್ಲಿಲ್ಲ. ಅವನು ದಲಿತ, ನಾನು ಮೇಲ್ಜಾತಿ, ಇಷ್ಟೇ ನೋಡಿದ್ದವನು. ಆದರೆ ಈ ಕೋಮುವಾದಿಗಳು ಪಹಲ್ಗಾಮ್ ಮತ್ತು ಬಾಂಗ್ಲಾದೇಶದ ಘಟನೆಗಳಿಗೆ ನನ್ನ ದೇಶದ ಹಿಂದೂ ಮುಸಲ್ಮಾನರನ್ನು ಸಮೀಕರಣ ಮಾಡಿ ಯಾವ ರೀತಿಯಲ್ಲಿ ಪ್ರೊಪಗಂಡ ಬಿತ್ತುತ್ತಿದ್ದಾರೆ ಅಂದರೆ, ಅವರು ಧರ್ಮ ಕೇಳಿ ಕೊಲ್ತಾರೆ, ಜಾತಿ ಕೇಳಲ್ಲ, ನಾವೆಲ್ಲ ಒಟ್ಟಾಗಬೇಕು. ಇದೇನು ಮಾನ್ಯ ಪಾಟೀಲ್ ಕತೆ? ನನ್ನ ದೇಶದಲ್ಲಿ ಧರ್ಮದ ಕಾರಣಕ್ಕೆ ಹಲ್ಲೆಗಳು ಮತ್ತು ಹತ್ಯೆಗಳು ಆಗೋದಕ್ಕಿಂತ ಹೆಚ್ಚಾಗಿ ಜಾತಿ ಕಾರಣಕ್ಕೆ ಆಗ್ತಾ ಇದ್ದಾವೆ. ಅದಕ್ಕೆ ಬೇಕಾದಷ್ಟು ರಿಪೋರ್ಟ್ಗಳು, ಬೇಕಾದಷ್ಟು ಕಥೆಗಳು ಸಿಗ್ತವೆ. ಈ ಚರ್ಚೆ ಆಗ್ತಾ ಇರಬೇಕಾದ್ರೆ ಡಿಸೆಂಬರ್ 21 ಮಾನ್ಯ ಪಾಟೀಲ್ ಘಟನೆ ನಡೆದಿದೆ. ಇತ್ತೀಚೆಗೆ ವಿಜಯಪುರದಲ್ಲಿ ದೇವಸ್ಥಾನದ ಕಟ್ಟೆ ಮೇಲೆ ತಮಗೆ ಸರಿಸಮನಾಗಿ ಕುಳಿತಿದ್ದಾನೆ ಅನ್ನೋ ಕಾರಣಕ್ಕೆ ಮೇಲ್ಜಾತಿಯವರಿಂದ ಪರಿಶಿಷ್ಟ ಜಾತಿಯ ಯುವ ಮುಖಂಡ ಅನಿಲ್ ಇಂಗಳಿಗೆ ಅಂತ 28 ವರ್ಷದ ಯುವಕ, ಅವನನ್ನ ಹೊಡೆದು ಕೊಲೆ ಮಾಡ್ತಾರೆ. ಇಲ್ಲೇನು ಧರ್ಮ ಕೇಳಿ ಕೊಂದ್ರ? ಜಾತಿ ಕೇಳಿ ಜಾತಿ ನೋಡಿದ್ದಾನೆ. ಕ್ರೌರ್ಯಕ್ಕೆ ಹೊತ್ತು ಧರ್ಮ ಜಾತಿಯ ಬೇಲೆ ಹಾಕಬಾರ್ದು. ಕ್ರೌರ್ಯನೇ, ಕೊಲೆನೇ, ಕೊಲೆಗಡುಕರೆ. ಜಾತಿ ಧರ್ಮದ ಆಧಾರದಲ್ಲಿ ಅವ್ರನ್ನ ಅಳೆಯಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಯಾವುದೋ ದೇಶದಲ್ಲಿ ನಡೆದಿದ್ದಕ್ಕೆ ನನ್ನ ದೇಶದಲ್ಲಿರುವಂತಹ ಭಾವೈಕ್ಯತೆಯನ್ನು ಒಡೆಯೋದಕ್ಕೆ ಪ್ರಯತ್ನ ಪಡೋದು, ನನ್ನ ದೇಶವನ್ನು ಇನ್ನೊಂದು ಬಾಂಗ್ಲಾದೇಶ ಮಾಡೋದಕ್ಕೆ, ಪಾಕಿಸ್ತಾನ ಮಾಡೋದಕ್ಕೆ ಹವಡಿಸೋದು, ಈ ಮಾನಸಿಕತೆಯನ್ನು ತಡೆದೇ ಇದ್ರೆ ಈ ದೇಶವನ್ನು ಕೂಡ ಒಂದಲ್ಲ ಒಂದು ದಿನ, ಬಹಳ ದೂರ ಇಲ್ಲ ಅಂತ ನಂಗೆ ಅನ್ಸುತ್ತೆ, ಇವರು ಬಾಂಗ್ಲಾದೇಶ ಇಲ್ಲ ಪಾಕಿಸ್ತಾನ ಮಾಡೇ ಬಿಡ್ತಾರೆ. ಯಾಕಂದ್ರೆ ಆ ಎರಡು ದೇಶಕ್ಕೂ ಅಪಾಯಕಾರಿಗಳು ಕೋಮುವಾದಿಗಳೇ. ಆ ಎರಡು ದೇಶಗಳು ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ಮಾಡ್ತಿರೋದು. ಈ ದೇಶದಲ್ಲೂ ಕೂಡ ಅಲ್ಪಸಂಖ್ಯಾತರ ವಿರುದ್ಧ ಬಹುಸಂಖ್ಯಾತನ ಎತ್ತಿ ಕಟ್ಟುವಂತ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡ್ತಿದ್ದಾರೆ. ಹಾಗಾಗಿ ಈ ದ್ವೇಷ ಕಾರುವಂತ ನಾಯಕುಡೆಗಳನ್ನ ಕಿತ್ತು ತೆಗಿಬೇಕು. ಇಲ್ಲ ಅಂದ್ರೆ ಈ ದೇಶವನ್ನು ಕೂಡ ಸ್ಮಶಾನ ಮಾಡಿಬಿಡ್ತಾರೆ. ಬಾಂಗ್ಲಾದೇಶದಲ್ಲಿ ನಡೆದಂತಹ ಘಟನೆ, ದುರಂತ, ಆ ಹುಡುಗ ನೇತಾಗಿ ಬೆಂಕಿ ಹಾಕಿರೋ ದೃಶ್ಯ, ಅದು ಕಣ್ಣಲ್ಲಿ ನೀರು ತರಿಸುತ್ತಾರೆ. ಯಾರ ಮೇಲೂ ಆಗಬಾರ್ದು. ಇಲ್ಲೇನ ದನದ ಮಾಂಸವನ್ನು ಶೇಖರಿಸಿಟ್ಟ ಅಂತ ಸುಳ್ಳು ನೆಪ ಒಡ್ಡಿ ಉತ್ತರ ಪ್ರದೇಶದಲ್ಲಿ ಮೊಹಮ್ಮದ್ ಅಖ್ಲಾಕ್ ಅನ್ನುವಂಥ ಒಬ್ಬ ವಯೋವೃದ್ಧನನ್ನು ಹೊಡೆದು ಕೊಂದೋರಿಗೂ, ಬಾಂಗ್ಲಾದೇಶದಲ್ಲಿ ಆ ಹಿಂದೂ ಯುವಕನನ್ನು ನೇತಾಕಿ ಬೆಂಕಿ ಇಟ್ಟವ್ರಿಗೆ ಏನು ವ್ಯತ್ಯಾಸ ಇದೆ? ಇಬ್ಬರು ಕೋಮುವಾದಿಗಳೇ, ಇಬ್ಬರು ಧರ್ಮ ವಿರೋಧಿಗಳೇ, ಅಧರ್ಮಕ್ಕೆ ತಮ್ಮನ್ನು ತಾವು ಸಮರ್ಪಿಸಿಕೊಂಡವರೇ. ಅರ್ಥ ಆಗಲಿ ಎಲ್ಲರಿಗೂ ಅಂತ ಹೇಳ್ತಾ, ಬಾಂಗ್ಲಾದೇಶ ಯಾಕೋ ಸರಿ ಹೋಗೋ ಥರ ಕಾಣಿಸ್ತಿಲ್ಲ. ಆ ಥರದೊಂದು ದೇಶವನ್ನು ಹುಟ್ಟಿಸಿದ್ದಕ್ಕೆ ಭಾರತ ಇವತ್ತು ಪಶ್ಚಾತ್ತಾಪ ಪಡಬೇಕು, ಅಥವಾ ಶೇಮ್ ಅಂತ ಅನಿಸ್ಕೋಬೇಕು. ಸೌಹಾರ್ದಯುತ, ಶಾಂತಿಯುತ ಸಮಾಜವನ್ನು ನಾವು ನಿರ್ಮಿಸೋಣ. ಪಹಲ್ಗಾಮ್ನಲ್ಲಿ ಇಸ್ಲಾಂ ಭಯೋತ್ಪಾದಕರು ಧರ್ಮ ಕೇಳಿಕೊಂಡ್ರು. ಬಾಂಗ್ಲಾದೇಶದಲ್ಲಿ ಇಸ್ಲಾಂ ಭಯೋತ್ಪಾದಕರು ಧರ್ಮ ನೋಡಿಕೊಂಡ್ರು. ನನ್ನ ದೇಶದಲ್ಲಿ ಜಾತಿ ನೋಡಿಯೂ ಕೊಲ್ತಾರೆ. ಕೊಲ್ಲೋರಿಗೆ ಜಾತಿ ಧರ್ಮದ ಹಾಗೇ ಇಲ್ಲ.
ಜಾತಿ ಧರ್ಮದ ಅಂಕುಶನೇ ಇಲ್ಲ, ಕೊಲ್ಲಬೇಕಷ್ಟೇ ಅವರು. ಹಾಗಾಗಿ ಇಂಥ ಕ್ರೌರ್ಯದ ವಿರುದ್ಧ ನಾವೆಲ್ಲರೂ ಸಂಘಟಿತರಾಗಿ ಹೋರಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ, ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.